ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾವು ಪುಸ್ತಕಗಳಲ್ಲಿ ಓದಿರ್ತೇವೆ ಹಾಗೂ ಅವರ ಭಾವಚಿತ್ರವನ್ನ ನೋಡಿರ್ತೇವೆ. ಆದ್ರೆ ಈಗಿನ ಕಾಲದ ಮಕ್ಕಳಿಗೆ ಅವರ ವಿಚಾರದ ಬಗ್ಗೆ ತಿಳಿದಿರೋದಿಲ್ಲ. ಆದ್ರಿಂದ ಮಕ್ಕಳಿಗೆ ಹಾಗೂ ಯುವಕರಿಗೆ ಗಾಂಧೀಜಿ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಮೈಸೂರಿನ ಅರಮನೆ ಮುಂಭಾಗ ಒಬ್ಬ ವ್ಯಕ್ತಿ ಗಾಂಧಿಯಂತೆ ವೇಷ ಧರಿಸಿ ಸ್ತಬ್ಧವಾಗಿ ನಿಂತು ಗಮನ ಸೆಳೆಯುತ್ತಿದ್ದಾರೆ. ವಿಶೇಷ ಅಂದ್ರೆ ಗಂಟೆಗಟ್ಟಲೆ ಒಂದೇ ಭಂಗಿಯಲ್ಲಿ ನಿಂತು ಯಾವುದೇ ಮಾತನ್ನು ಆಡದೆ ಗೊಂಬೆಯ ರೀತಿಯಲ್ಲಿ ಮಕ್ಕಳನ್ನ ಹಾಗೂ ಜನರನ್ನ ಅರಮನೆ ಮುಂಭಾಗ ಆಕರ್ಷಣೆ ಮಾಡುತ್ತಿದ್ದಾರೆ. ಕೈಯಲ್ಲಿ ಕೋಲು, ಮೈಯೆಲ್ಲ ಬಿಳಿ ಬಣ್ಣ, ಕಣ್ಣಿಗೆ ಕನ್ನಡಕ, ಕಚ್ಚೆ ಪಂಚೆ ಧರಿಸಿ ನೋಡುಗರಿಗೆ ಗೊಂಬೆಯನ್ನೇ ತಂದು ಇಟ್ಟಿದ್ದಾರೇನೋ ಎಂಬು ಕಾಣಿಸುವಂತ ರೀತಿಯಲ್ಲಿ ಜನರನ್ನ ಆಕರ್ಷಿಸುತ್ತಿದ್ದ ವ್ಯಕ್ತಿಯೇ ಶಿವ. ಈ ವ್ಯಕ್ತಿಯ ಹೆಸರು ಶಿವ. ಇವರು ಮೂಲತಃ ಅರಸೀಕೆರೆಯವರು. ಮೈಸೂರು ಭಾಗದ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿಗೆ ಬರುವ ಜನರ ಮುಂದೆ ಮಹಾತ್ಮರ ವೇಷ ಧರಿಸಿ ನಿಲ್ತಾರೆ. ಕಣ್ಣಿಗೆ ಕನ್ನಡಕ, ಕೈಯಲ್ಲಿ ಕೋಲು, ಬಿಳಿಯ ಕಚ್ಚೆ ಪಂಚೆ, ಮೈಗೆ ಬಿಳಿ ಬಣ್ಣವನ್ನ ಹಚ್ಚಿ ಸ್ತಬ್ಧವಾಗಿ ನಿಲ್ಲುವುದೇ ಇವರ ಕಾಯಕವಾಗಿದೆ. ಇವರು ಕಾರ್ಯಕ್ರಮಗಳಿಗೆ ಹಾಗೂ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿ ಅಲ್ಲಿ ಬರುವ ಜನರಿಗೆ ಹಾಗೂ ಮಕ್ಕಳಿಗೆ ಮಹಾತ್ಮ ಗಾಂಧೀಜಿ ಬಗ್ಗೆ ತಿಳಿಸುವ ರೀತಿಯಲ್ಲಿ ಸ್ತಬ್ಧವಾಗಿ ನಿಂತಿರ್ತಾರೆ. ಜನರು ತಾವಾಗಿಯೇ ಹಣವನ್ನ ನೀಡಿದರೆ ಮಾತ್ರ ಪಡೆದುಕೊಳ್ತಾರೆ. ಇವರು ಅಂಗವಿಕಲರಾಗಿದ್ದು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಜನರಿಗೆ ತಿಳಿಸುವ ಉದ್ದೇಶದಿಂದ ಈ ಕಾರ್ಯವನ್ನ ಮಾಡ್ತಿದ್ದಾರೆ.